ನಾವಿವತ್ತು ಮಾಡ್ತಿದ್ದೀವಿ KFC ಲೆಗ್ ಪೀಸ್ A to Z ಎಲ್ಲ ಪ್ರೊಸೆಸರು ನಿಮ್ಗೆ ಹೇಳ್ಕೊಡ್ತೀವಿ. ಕ್ರಿಸ್ಪಿ ಕ್ರಂಚಿ ಆಗಿರೋ KFC ಲೆಗ್ ಪೀಸು ನಿಮಗೂ ಸಹ ಟೇಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಬನ್ನಿ. ಸೊ A to Z ಪ್ರೊಸೆಸರ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ ಫಸ್ಟ್ ಇವಾಗ ಚಿಕನ್ನ ತೊಳ್ಕೊಳ್ಳೋಣ ಬನ್ನಿ. ಓಕೆ, ಹಾಕ್ರಿ ಮಳೆ ಬರಂಗಾಗೈತೆ, ಹಾಕ್ರಪ್ಪ ಜಲ್ದಿ ಸಾಕಿದ. ಲೆಗ್ ಪೀಸ್ನ ಈ ಥರ ನೀಟಾಗಿ ಕುಯ್ಕೊಬೇಕು, ಅವಾಗ ಕ್ಲೀನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಆಯಿತಾ? ನೀಟಾಗಿ ಹಿಂಗೆ ಕುಯ್ದ್ರೆ ನೀಟಾಗಿರುತ್ತೆ ಮಸಾಲೆ ಎಲ್ಲ ಒಳಗಡೆ. ಮೈದಾ ಹಿಟ್ಟು, ಕಾರ್ನ್ ಪೌಡ್ರ್ ಹಾಕೊತ ಇದ್ದೀನಿ. ಕಾರ್ನ್ ಪೌಡ್ರು, ಖಾರದ ಪುಡಿ ಹಾಕೊತ ಇದ್ದೀನಿ. ಬೇಕು ಅಂದರೆ ಖಾರದ ಪುಡಿ ಹಾಕೊಳ್ರಿ. ಚೆನ್ನಾಗಿರುತ್ತೆ ಖಾರವಾಗಿ ತಿನ್ನೋಕ್ಕೆ. ಮಳೆ ಬರೋಕ್ಕಾಗಿದೆ, ಜಲ್ದಿ ಮಾಡ್ರಪ್ಪ. ಪೆಪ್ಪರ್ ಪೌಡ್ರ್ ಹಾಕೊತ ಇದ್ದೀನಿ. ಮೆಣಸಿನ ಪುಡಿ, ಮೆಣಸನ್ನ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿರೋದು ಇದು. ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಚಾಟ್ ಮಸಾಲ ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕೊಬೇಕು. ಮೊಟ್ಟೆ, ಇದೆಲ್ಲ ಹಾಕಿ ಕಲಸಿಕ್ಬಿಡೋಣ ನೀಟಾಗಿ. ಉಪ್ಪು ಹಾಕ್ತಾ ಇದ್ದೀನಿ. ಚಿಕನ್ KGF ಚಿಕನ್ ರೆಡಿ ಆಗಿದೆ. KFC ಚಿಕನ್ದು ಮಸಾಲೆ ಎಲ್ಲ ರೆಡಿ ಐತೆ. ಇವಾಗ ಅದ ಮಾಡಿಕೊಂಡು ನೆನೆ ಹಾಕ್ಬಿಟ್ಕೊಳ್ಳೋಣ. ಒಂದು ಅರ್ಧ ಅವರ್ ನೆನಿಬೇಕು ಚಿಕನ್ ನೀಟಾಗಿ ನೆನೆಸ್ಬಿಟ್ಟು ಇಟ್ಬಿಟ್ರೆ ಒಂದು ಅರ್ಧ ಅವರ್ಗೆ ಮಜ್ವಾಗಿ ನೆನೆಯುತ್ತೆ. ಹದವಾಗಿ ಬೇಯಿಸ್ಬೋದು ನಿಮ್ಮದಾಗಿ. ಅರ್ಧ ಅವರ್ ನೆನೆ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ಆವಾಗ ಸಾಫ್ಟಾಗಿ ರೋಸ್ಟಾಗಿ ಬರುತ್ತೆ ಚಿಕನ್ನು. KFCದು ಸೇಮ್ ಟು ಸೇಮ್ KFCಲಿ ಮಾಡಿರೋ ಥರನೇ ಇರುತ್ತೆ. ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೊಂಡ್ಬಿಟ್ರೆ ನಿಮಗೆ ಖಾರ ಬೇಕು ಅಂದರೆ ಖಾರ ಜಾಸ್ತಿ ಆಗುತ್ತೆ. ಇಲ್ಲ ಪೆಪ್ಪರ್ ಪೌಡ್ರ್ ಆದರೂ ಹಾಕೊಬೋದು ನೀವು, ಯಾವ್ದು ಬೇಕಾದ್ರೂ ಯೂಸ್ ಮಾಡಿರಿ. ಹಿಂಗೆ ಒಳಗಡೆ ನೀಟಾಗಿ ಮಸಾಲೆ ಎಲ್ಲ ಹಿಡಿಬೇಕು ನೋಡ್ರಿ. ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಪೌಡ್ರು, ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ, ಚಾಟ್ ಮಸಾಲ ಪೌಡ್ರು, ಅಚ್ಕಾರದ ಪುಡಿ, ಉಪ್ಪು, ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಪೂರ್ತಿ ಮಿಕ್ಸ್ ಆಗಬೇಕು ನೀಟಾಗಿ. ಮೈದಾ ಹಿಟ್ಟು, ಕಾರ್ನ್ ಪೌಡ್ರು, ಮೆಣಸಿನ ಪುಡಿ, ಚಾಟ್ ಮಸಾಲ, ಅಚ್ಕಾರದ ಪುಡಿ, ಉಪ್ಪು ಇಷ್ಟು ಹಾಕಿದ್ರೆ ನೀಟಾಗಿ ಬರುತ್ತೆ ನಿಮಗೆ. ಚಿಕನ್ ಎಲ್ಲ ನೆನೆತಾ ಐತಲ್ಲಿ, ಒಂದು ಅರ್ಧ ಅವರ್ ನೆನಿಲಿ. ಅಷ್ಟಾದ್ರೆ ನಾವು ಒಲೆ ಅಂಟಿಸ್ಕೊಂಬಿಡೋಣ ಬರ್ರಿ. 3 days later. ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಗೆ. ಮಳೆ ಬೇರೆ ಬೀಳ್ತೈತೆ. ದಯವಿಟ್ಟು ಎಲ್ಲ ನೋಡ್ಬಿಟ್ಟು ಶೇರು ಸಬ್ಸ್ಕ್ರೈಬ್ ಆಗ್ಬಿಡ್ಬೇಕು. ಹಾಗೆ ಒಂದು ಲೈಕ್ ಮಾಡಿ.
ಮಳೆಲೇ ಮಾಡ್ತಾ ಇದ್ದೀವಿ. ತೋರ್ಸು ನೋಡೋಣ. ಮಳೆ ಬರೋ ಅಷ್ಟರಲ್ಲಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಇವಾಗ KFC ಇದು ಸ್ಟಾರ್ಟ್ ಮಾಡ್ಬಿಡೋಣ ಮಳೆಯಲ್ಲೇ. ಫಸ್ಟ್ ಈ ಪೌಡ್ರಲ್ಲಿ ಹತ್ಬಿಟ್ಟು ನೀರಲ್ಲಿ ಒಂದ್ಸಲ ಹಿಂಗೆ ಹತ್ಕೊಂಡು ತಿರ್ಗಾ ಇನ್ನೊಂದ್ಸಲ ಡಬಲ್ ಕೋಟ್ ಮಾಡಿಕೊಂಡು ಎಣ್ಣೆಲಿ ಬಿಡೋಣ. ಮಳೆ ಜೋರಾಗಿ ಬರ್ತೈತೆ, ಎಣ್ಣೆ ಮೇಲೆ ಬೀಳ್ತಾನೆ ಐತೆ ಮಳೆ. ನೋಡೋಣ KFC ಹೆಂಗೆ ಬಂದೈತೆ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿ ಬಂದೈತೆ. ಮಳೆ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು. ಫುಲ್ ಗರ್ಗರಿ ಆಗೈತೆ, ಬಿಸಿ ಜಾಸ್ತಿ ಐತೆ. ಕಷ್ಟ ಬಿದ್ದುಕೊಂಡು ಮಾಡಿದ್ದೀವಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ಲೈಕ್ ಮಾಡಿ. ಮಳೆ ಬಂದಿದೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್.